ಟ್ರಾಫಿಕ್ ಸಿಗ್ನಲ್ ಅಳವಡಿಸೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಇದು IRC ಗೈಡ್ಲೈನಲ್ಲಿ ಆಗಿಲ್ಲ. ಯಾವತ್ತು ಟ್ರಾಫಿಕ್ ಸಿಗ್ನಲ್ ಅಳವಡಿಸೋ ಮೊದಲು ವೈಜ್ಞಾನಿಕ ಸರ್ವೆ ಆಗಬೇಕಾಗಿತ್ತು. ಟ್ರಾಫಿಕ್ ಸಿಗ್ನಲ್ ಅಗತ್ಯತೆ ಇದೆಯೋ ಇಲ್ವೋ ಅನ್ನೋ ಒಂದು ವೈಜ್ಞಾನಿಕ ವರದಿಯನ್ನು ಮಾಡಿದೆ ಕಾನೂನುಬಾಹಿರವಾಗಿ ಈ ಒಂದು ಸಿಗ್ನಲ್ ಲೈಟ್ಗಳನ್ನ ಅಳವಡಿಸಬೇಕಾದ್ರೆ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಟೆಂಡ್ರ್ ಯಾರು ತಗೊಂಡಿದ್ದಾರೆ ಅವರು ಬಂದು ಇದನ್ನು ಹಾಕೋಗಿರೋದು ಕಂಡು ಬರ್ತಾ ಇದೆ. ಆದರೆ ಮೂಲ ಪ್ರಶ್ನೆ ಇರುವಂಥದ್ದು ಮೈಸೂರು ಮಹಾನಗರ ಪಾಲಿಕೆ ಅದಕ್ಕೆ ಅನುಮತಿ ಕೊಟ್ಟಿತ್ತಾ ಅಂತ. ಅನುಮತಿ ಕೊಟ್ಟಿದೆಯೋ ಇಲ್ವೋ ಅಂತೇಳಿ ನಾನು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಸುಮಾರು 1.5 ತಿಂಗಳ ನಂತರ ಇವತ್ತು ಕಾರ್ಪೊರೇಷನ್ ಅವರು ಉತ್ತರ ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಮೈಸೂರು ಪೊಲೀಸ್ ಇಲಾಖೆ ಟ್ರಾಫಿಕ್ ಸಿಗ್ನಲ್ ಲೈಟ್ ಅಳವಡಿಸೋದು ಸಂಬಂಧಪಟ್ಟಂತೆ ಯಾವುದೇ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅಂಥೇಳಿ ಇವತ್ತು ಕಾರ್ಪೊರೇಷನ್ ಅವರು ಉತ್ತರ ಕೊಟ್ಟಿದ್ದಾರೆ. ಅದು ಎಷ್ಟು ಕೋಟಿ ಪ್ರಾಜೆಕ್ಟ್ ಸರ್? 8,25,00,000 ಚಿಲ್ಲರೆ ಅಮೌಂಟನ್ನು, ಇದು ತೆರಿಗೆದಾರರ ಹಣನ ಇಲ್ಲಿ ದುರುಪಯೋಗ ನಡೆದಿದೆ. ಸಂಪೂರ್ಣವಾಗಿ ತಪ್ಪಿತಸ್ಥರು ಕಾರ್ಪೊರೇಷನ್ ಇಲ್ಲ, ಸಂಪೂರ್ಣ ತಪ್ಪಿತಸ್ಥರು ಕಾರ್ಪೊರೇಷನ್ ಅಂತ ಆಗೋದಿಲ್ಲ. ಇಲ್ಲಿ ಪ್ರಶ್ನೆ ಬರೋದೇನೆಂದರೆ ಪೊಲೀಸ್ ಇಲಾಖೆ ಒಂದು ವೈಜ್ಞಾನಿಕವಾಗಿ ಅಳವಡಿಸಿಲ್ಲ ಅನ್ನುವಂಥದ್ದು. ಮತ್ತು ಯಾವುದೇ ಒಂದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟನ್ನು ಉಪಯೋಗಿಸಬೇಕಾದ್ರೆ ಜವಾಬ್ದಾರಿಯುತವಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋರು ವರ್ತಿಸಬೇಕಾಗ್ತದೆ. ಇಲ್ಲಿ ತೆರಿಗೆ ಹಣ ದುರುಪಯೋಗ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೋರಾಟಗಳು ಹೇಗಿರ್ತದೆ ಸರ್ ಮುಂದೆ? ಅಲ್ಲ, ಈಗಾಗಲೇ ನಾವು ಮಾನ್ಯ ಗೃಹ ಸಚಿವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದೇವೆ. ಪತ್ರ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಮಿತಿಯನ್ನು ನೇಮಕ ಮಾಡಬೇಕು, ತನಿಖೆಯನ್ನು ಮಾಡಬೇಕು, ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಗೃಹ ಸಚಿವರಿಗೆ ಹೇಳಿದ್ದೀವಿ. ಈಗ ಹೊಸದಾಗಿ ಗೃಹ ಸಚಿವರು ಅಧಿಕಾರಕ್ಕೆ ಬಂದಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತಗೊಳ್ತಾರೆ ಅಂತೇಳಿ ವಿಶ್ವಾಸದಿಂದ ಇದ್ದೀವಿ.